ಅಕ್ಕ ಇವತ್ತೇನೋ ನನ್ಗೆ ಒಂಥರ ತೇಲಾಡ್ದಂಗ ಆಯ್ತೈತೆ ಕಣಕ್ಕ. ನಂಗಂತೂ ಒಂಥರ ಒಳೊಳಗೆ ಖುಷಿ ಆಯ್ತೈತೆ. ನಿಂಗೆ ಅನ್ನಿಸ್ತಿಲ್ವಾ ನಾವ್ ಆಕಾಶದಾಗ ತೇಲಾಡ್ತಿದೀವಿ ಅಂತ? ನಿಂಗೆ ಅನ್ನಿಸ್ತಿಲ್ವಾ? ಅನ್ನಿಸ್ತೈತೆ. ಅಪ್ಪದಿನ ಅತ್ತೆ ಮನೆಯಿಂದ ಈಚೆ ಕಡೆಗೆ ಆಗ್ತೈತಲ್ವಾ, ಅದಕ್ಕೆ ತೇಲಾಡ್ದಂಗ ಆಯ್ತೈತೆ ನಾವಿಬ್ರಿಗೂ. ನೋಡೆ ಏನಾರ ಮಾಡಿ ಆ ಮನೆಯೊಳಗೆ ಬಿದ್ರೆ ಬರೆದ ಅತ್ತೆ ಈಚೆ ಕಡೆಗೆ ಹಾಕೋದನ್ನ ನೋಡ್ಬೇಕು. ನಾವ್ ಯಾಕೆ ಈಚೆ ಕಡೆ ನಿಂತಿದೀವಿ? ಹಾ ನೋಡೆ ರಾಧಾ, ಸೆಲೆಬ್ರೇಷನ್ ಮಾಡ್ತಿದೀವಿ. ಪೊದ್ದಿ ಹೋಯ್ತಾಳೆ ಅಲ್ಲ, ಇನ್ ಮತ್ತೆ ಬರಕಿಲ್ವಲ್ಲ, ನನ್ನ ಮೈದೂನ ಒದ್ದೋಡಿಸ್ಬಿಡ್ತೀವಲ್ಲ, ಅದಕ್ಕೆ ಒಳೊಳಗೆ ಖುಷಿ ಆಯ್ತೈತೆ. ಅಲ್ಲೋಡು ಪ್ರೇಮಕ್ಕ, ಅಲ್ಲೋಡು. ಏ ಆಂಟಿ ಆಂಟಿ, ನೀ ನಮ್ಮ ಮಗಳವಳಲ್ಲ, ನೀ ಮಗಳು ಬೇಬಿ 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 ಅಂತೀಯಲ್ಲ, ನಿನ್ ಮುದ್ದಿನ ಮಗಳು ಬೇಬಿ. ಅವಳು ಯಾವನ್ ಜೊತೆ ನಾವು ಪರಾರಿ ಆಗೋಗ್ಬಿಟ್ಟಾಳಂತೆ, ನಿಜನಾ? ಲೇ, ನನ್ನ ಮಗಳ ಬಗ್ಗೆ ಮಾತಾಡ್ರೆ ಸುಮ್ಕಿರಕ್ಕಿಲ್ಲ ನೋಡು. ಏನು ಥೂ, ಇಬ್ರು ಏನ್ ಕುಡ್ದು ಬಿಟ್ಟಿದ್ದೀರಾ? ಹಿಂಗೆ ಗಬ್ಬು ವಾಸನೆ ಬರ್ತಿದ್ದೀರಲ್ಲ. ಥೂ, ಹೆಂಗ್ ಕುಡ್ದು ಬಿಟ್ಟಿದ್ದೀರಾ? ಮಾನ ಮರುವುದಿಲ್ದಿರ ಬಡ್ಡೆತ್ತದವು. ಥೂ, ಏನ್ ಜಯಕ ನೀನ್ ಸಸಿಗಳನ್ನ ಹಿಂಗೆ ಇಕ್ಕಳದು? ನನ್ನ ಮಗಳ ಬಗ್ಗೆ ಏನೇ ಮಾತಾಡ್ತೀರೇನ್ರ ಬಿತ್ರಿಗಳ? ಮೊದಲು ನಿಮ್ದು ನೀವು ನೋಡ್ಕೊಳ್ಳಿ, ನಿಮ್ದು ನೀವು ತೊಳ್ಕೊಳ್ಳಿ. ನಮ್ದು ತನಕ ಬಂದ್ಬಿಟ್ಟವಳೆ ಇಲ್ಲಿ ನಂದೆಲಿಕ್ಲಿ ಅಂತ ಹೇಳೋಕೆ. ದೇವರ್ಸಿಗಳು ನೋಡಿದ್ರೆ ಗೊತ್ತಾಯ್ತದೆ ಮನೆಯಾಳ್ ಬಿತ್ರಿಗಳು ಅಂತ ಹೇಳ್ಬಿಟ್ಟಿಲಿ. ಅಲ್ಲ ಕುಡಿದ್ಬಿಟ್ಟು ನನ್ನ ಮಗಳ ಬಗ್ಗೆ ಏನೇ ಮಾತಾಡ್ತೀರಾ? ಯವ್ವಾ, ಗಬ್ಬು ವಾಸನೆ ಗೊತ್ತಾಯ್ತಲ್ಲ. ಏನ್ ಹೇಳ್ದೆ? ಯಾರು ಕುಡ್ದಿದ್ದೀರಾ? ನಾವೆಲ್ಲ ಕುಡ್ದಿರೋದು ಪೊದ್ದಿ ಕುಡ್ದಿರೋದು ನಾವೇ ಕುಡಿಯೋದ. ನೀನೆಲ್ಲ ಕುಡಿದು ಟೈಟ್ ಆಗಿದ್ಯಾ ಅಂತ ಅನ್ನಿಸ್ತೈತೆ ಅಲ್ವಾ? ನಂಗೆ ಗೊತ್ತು ನೀನು ಕುಡಿದು ಫುಲ್ಲು ಟೈಟ್, ಫುಲ್ ಟೈಟ್ ಆಗಿದ್ಯಾ ಅಂತ. ನಿನ್ನ ಮಗಳ ಅದಕ್ಕೆ ಓಡೋಗಿರೋದು ಯಾವನಿಂದ ನಾನು. ನಂಗೆ ಗೊತ್ತು. ಪ್ರೇಮ ನೋಡಿ ಮನೆಗೆ. ಲೇ ರಾಧಾ, ಏನ್ ಮಾಡ್ತಾ ಇದ್ರ ಇಲ್ಲಿ? ಲೇ ಮನೆ ಹೇಳಿಗ್ಲಾ? ಅತ್ತೆ ನಮಸ್ಕಾರ. ಅತ್ತೆ ನೀವ್ಯಾಕತ್ತೆ ಇಲ್ಲಿದ್ದೀರಾ? ಪದೇನಿಂದ ಇಲ್ಲೇ ಇದೆಯಾ? ಅತ್ತೆ ಇವಳ ಫಸ್ಟ್ ಬರೆಯದ ಈಚೆ ಕಡೆ ಕಾಕ್ರಿ. ಅತ್ತೆ ಮುದ್ದರೆ ಕುಡು ತೂರಾಡ್ತಿದೀಯೇನೆ ಬಿತ್ರಿ. ಅತ್ತೆ ನಿನ್ನ ಸುಮ್ಮನೆ ಬಿಟ್ಬಿಡ್ತಾರೆ ಅಂತ ಅನ್ಕೊಬಿಟ್ಟಿದೀಯೇನೆ ಛತ್ರಿ. ಅತ್ತೆ ನಮ್ಮ ಅತ್ತೆ ನಿನ್ನ ಸುಮ್ಮನೆ ಬಿಡಲ್ಲ. ನಿನ್ನ ಹಾಕೊಂಡು ಖಾರ ಅರ್ಧ ನಿನ್ನ ಚಟ್ನಿ ಮಾಡಿ ಬಿಸಾಕ್ಬಿಡ್ತಾರೆ ಕಡ್ಲೆನಿಂದ. ಅತ್ತೆ ಇವಳು ಕುಡ್ದವಳೆ. ಇವಳ ಫಸ್ಟ್ ಇವಳ ಬರೆಯಳಿ ಈಚೆ ಕಡೆ ಹಾಕ್ಬಿಡಿ ನೀವು, ಸರಿನಾ? ಹಾ, ಅದೇ ದೇವಿ, ಈ ಮಕ್ಕಳ ಮಗಳ ಬಗ್ಗೆ ಕೇಳಿದ್ರ? ಅತ್ತೆಯರ ಮಗಳು ಯಾವ ಜೊತೆನೋ ರಾತ್ರಿ ಪರಾರಿ ಆಗೋಗ್ಬಿಟ್ಟವಳೆ. ಗೊತ್ತಾತ ನಿಮ್ಗೆ? ಲೇ ಪ್ರೇಮಿ, ಒತ್ತಿ ಆಯ್ತು ನಿಂದು. ಮಾನ ಮರ್ಯಾದೆ ಕಳಿಬೇಕು ಅಂತ ಮಾಡಿದ್ರ ಏನು? ಏನಿಬ್ರಿಗೂ ತಿಂದು ನೆಣಾಗೈತಾ ಇಲ್ಲಿ? ನಡಿರಮ್ಮಿ ಮನೆಗೆ, ಇಲ್ಲ ಒಬ್ಬೊಬ್ರಿಗೂ ಬಾರ್ಸಾಕ್ಬಿಡ್ತೀನಿ ನಾನು. ನಡಿರೇ. ದೊಡ್ಡಬರಲ್ಲ ಜಾಣರಲ್ಲ ಕಣ್ಣಾಗ ನೆನಪಾಯ್ತೈತ ಯಾಡ. ಅತ್ತೆ ನೋಡು ನಮ್ಮ ಬಗ್ಗೆ ಕೇರ್ ಮಾಡ್ತಾರ, ಪದ್ದಿ ಬಗ್ಗೆ ಕೇರ್ ಮಾಡೋದು ಬಿಡ್ಬಿಟ್ಟ. ಅಯ್ಯ, ಅದೇ ನಾವು ಸೂಪರ್ ಆಗಿದ್ದೀವಿ ಕಣತ್ತೆ. ನೀವು ಮೊದಲು ಅವಳ ಪದ್ದಿ ಈಚೆ ಕಡೆ ಕಕ್ಕಂದು ನೋಡಿಯತ್ತೆ. ನೀವೆಲ್ಲ ಸೊಸೆ ಮಧ್ಯೆ ನೀವೆಲ್ಲ ಭೇದ ಭಾವ ಮಾಡ್ತಿದ್ದೀರತ್ತೆ. ನೀವು ಸಿಕ್ಕಾಪಟ್ಟೆ ಭೇದ ಭಾವ ಮಾಡ್ತಿದ್ದೀರಾ. ಈ ಭೇದ ಭಾವ ಒಳ್ಳೇದಲ್ಲ ಕಣತ್ತೆ. ನಡಿಯಕ್ಕ ಹೋಗೋಣ. ಇವತ್ತು ಯಾಕ ಫುಲ್ ದಿಲ್ಕುಸ್ ಆಗೈತೆ, ಸುತ್ತಾಡ್ಕೊಂಬಿಟ್ಟು ಬರೋಣ. ನಂಗಂತೂ ಫುಲ್ ದಿಲ್ಕುಸ್ ಆಗ. ಅಯ್ಯಯ್ಯಪ್ಪ, ಮತ್ತೆ ಪೊದ್ದುಗೆನೆ ಎಣ್ಣೆ ಕುಡಿಸ್ಬೇಕು ಅಂತ ಫಿಕ್ಸ್ ಆಗಿದ್ರಿ. ಈಗ ನೀವು ಹಂಗೆ ಕುಡಿದ್ರೆ ಹೆಂಗಿರ್ತದೆ ಅಂತ ಸ್ಯಾಂಪಲ್ ತೋರಿಸ್ದೆ ಅಷ್ಟೇ. ನೀನು ಪೊದ್ದನ್ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಗಂಟ. ತಾವು ಅದೇನು ಮಾಡಬೇಕೋ ಅದನ್ನೆಲ್ಲ ಮಾಡಿ ಪೊದ್ದುನ ಒಳ್ಳೆಯವಳಾಗೆ ನೀ ಕರ್ಕೊಂಡು ಹೋಗ್ತೀನಿ. ಕೆಟ್ಟವಳಾಗ್ಬಿಟ್ಟು ಕರ್ಕೊಂಡು ಹೋಗಕ್ಕೆ ನಂಗೆ ಇಷ್ಟ ಇಲ್ಲ. ಲೇ ಪ್ರೇಮಿ ರಾಧಾ, ಏನ್ ರಮ್ಯ ಹಂಗ್ ಹೋಯ್ತಿದ್ರಾ? ಲೇ ಪ್ರೇಮಿ, ಏನ್ ಜೈಕ ಊರ್ಗೆಲ್ಲ ಬುದ್ಧಿ ಒಳಕ್ ಹೋಯ್ತ್ಯಾ? ನನ್ನ ಮಗಳ ಬಗ್ಗೆ ಏನೇ ಮಾತಾಡ್ತಾವ್ರೆ? ಕುಡ್ದವ್ರೆ ಅಂತ ಸುಮ್ಮನಿದೀನಿ. ಇಲ್ಲ ಅಂದ್ರೆ ಮೆಟ್ಟಗೆ ಹೊಡೆದು ಬಿಡ್ತಿದ್ದೆ ನಾನಂತೂ. ನನ್ನ ಮಗಳ ಬಗ್ಗೆ ಮಾತಾಡಕ್ಕೆ ಅವ್ರಿಗೆ ಯಾವ ಯೋಗ್ಯತೆ ಐತೆ? ನಿನ್ ಸಸಿಗಳನ್ನ ಅದುಬಸ್ತಾಗಿ ಇಕ್ಕಳತ್ ಕಲಿ. ಇಲ್ಲ ಅಂತ ಹೇಳಿದ್ರೆ ಸುಮ್ಕಿರಕಿಲ್ಲ. ಚೆನ್ನಾಗಿ ಕಂಠ ಪೂರ್ತಿ ಹೆಣ್ಮಕ್ಳಾಗಿರೋರು ಎಣ್ಣೆ ಕುಡಿದ್ಬಿಟ್ಟು ಕಂಠ ಪೂರ್ತಿ ಬೀದಿಗೆ ಬಿಟ್ಬಿಟ್ಟಿದೀಗಲ್ಲ. ನೀನ್ ಎಷ್ಟು ಬುಟ್ಟಿರೋಳಿರ್ಬೇಡ ನೀನು. ನಾಚಿಕೆ ಆಗ್ಬೇಕು. ನನ್ನ ಮಗಳು ಬಗ್ಗೆ ಮಾತಾಡ್ತಾರ? ಕುಡ್ದಿರೋದು ಇಳಿಲಿ, ಮೆಟ್ ತಗೊಂಡು ಹೊಡಿತೀನಿ ಬಂದು ಮಂತಕ್ಕೆ. ಅಯ್ಯೋ ಅಕ್ಕ, ನಮ್ಮ ಅತ್ತೆದೇನು ವ್ಯತ್ಯ ಒಪ್ಪಿಲ್ಲ. ನಮ್ಮ ಅತ್ತೆ ಅವ್ರಿಗೇನು ಕುಡಿ ಅಂತ ಹೇಳಿಲ್ಲ. ಅದು ಯಾಕೆ ಹಿಂಗೆ ಕುಡಿದ್ರು ನಮಗೂ ಗೊತ್ತಿಲ್ಲ. ಹೊಸ ವರ್ಷದೆಲ್ಲೋ ಏನೋ ಕನ್ಫ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟವ್ರೆ ಅಂತ ಅನ್ನಿಸ್ತದೆ. ನೀವೇನು ಬೇಜಾರು ಮಾಡ್ಕೋಬೇಡಿ. ಅವರೆಲ್ಲ ಸರೋದ್ಮೇಲೆ ನಮ್ಮ ಅತ್ತೆನೇ ಕರ್ಕೊಂಬಿಟ್ಟು ಬಂದು ನಿಮ್ಮ ತಾಗೆ ಸಮಯ ಕೇಳಿಸ್ತದೆ. ನಮ್ಮ ಅತ್ತೆ ಏನು ಅಂತ ನಿಮ್ಗೂ ಗೊತ್ತಲ್ವಾ? ದಯವಿಟ್ಟು ನೀವು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಮ್ಮ ಅತ್ತೆಗೇನು ಅನ್ನಕ್ಕೆ ಹೋಗ್ಬೇಡಿ ಪ್ಲೀಸ್. ಅದೇನೇನಿಯಾ, ನಮ್ಮನೆ ಹೆಣ್ಮಕ್ಳು ಏನಾರ ಹಿಂಗೆ ಅಂದ್ಬಿಟ್ಟಿದ್ರೆ ನಿಮ್ಮ ಮನೆಗೆ ಸುಮ್ಮನೆ ಬಿಟ್ಬಿಟ್ಟಾರ? ನಿಮ್ಮ ಮನೆಗೆ
ಮೆಟ್ ತಗೊಂಡು ಹೊಡಿತಿಲ್ವಾ ಬಂದ್ಬಿಟ್ಟು ನೀವು ನಾನು ಹಂಗೇನಿಯ ಮೆಟ್ನಾಗೇನಿಯ ಹೊಡಿಯೋದು ಮೊದಲು ಸೊಸೆರ್ನ ಹೆಂಗ್ ಅದು ಬಸ್ತಾಗಿ ಇಕ್ಕಬೇಕು ಅನ್ನೋದು ಕಲೀರಿ 3 ಜನ ಗಂಡು ಮಕ್ಕಳನ್ನ ಎತ್ತಿದ್ರೆ ಸಾಲದು 3 ಜನ ಗಂಡು ಮಕ್ಕಳ ಜೊತೆ ಬರ್ತಾರಲ್ಲ ಸೊಸೆಗಳನ್ನ ಅವ್ರನ್ನ ಹೆಂಗೆ ಮೇಂಟೈನ್ ಮಾಡಬೇಕು ಅಂತ ಗೊತ್ತಾಗ್ಬೇಕು ನಿಮಗೆ ಯಪ್ಪ 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 ನನ್ನ ಮಗಳು ಯಾವನಿಂದನೋ ಓಡೋಗ್ಬಿಟ್ಟಿರೋದ್ರ ಬಗ್ಗೆ ಇವ್ರು ಮಾತಾಡೋ ಅಂತ ಅಧಿಕಾರ ಐತಾ ಯಾವ ಬೇವರ್ಸಿ ಹೇಳಿದ್ಲು ಮಾತಾಡು ಅಂತ ಇವ್ರಿಗೆ ಐತೆ ಇನ್ನೂ ಐತಿ ಇವ್ರಿಗೆ ಲೇ ಪದ್ದಿ ನಿಮ್ಮ ಬಾವುಗಳಿಗೆ ಫೋನ್ ಹಾಕಿ ಈ ಬೇವರ್ಸಿಗಳನ್ನ ಹಿಡ್ಕೊಂಡು ಹೋಗ್ಬೇಕು ಹೆಂಗ್ ಕುಡಿದ್ಬಿಟ್ಟು ಹಿಂಗೆ ತೂರಾಡ್ತಾವ್ರೆ ಇಂಥ ದರಿದ್ರ ಬುದ್ಧಿ ಯಾಕೆ ಬಂತು ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ದರಿದ್ರವಾಗಿ ಮಾತಾಡ್ತಾರೆ ಅಂತ ನಾನು ಅನ್ಕೊಂಡೆ ಏನೇ ಇರಲಿಲ್ಲ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ತಾವ್ರೆ ಇವ್ರಂತೂನುವೆ ಇವ್ರನ್ನ ಹುಟ್ಲಿಲ್ಲ ಅನ್ನಿಸ್ಬಿಡ್ಬೇಕು ಇವ್ರನ್ನಂತೂನುವೆ ಬೊಡ್ಡೆತ್ತದವು ಎಳ್ಕೊಂಡು ಹೋಗಿ ಮನೆ ಹಾಕನ ಬಾ ಇಲ್ಲ ನಿಮ್ಮ ಬಾವುಗಳಿಗೆ ಫೋನ್ ಹಾಕು ಬಂದನ ಕರ್ಕೊಂಡು ಹೋಯ್ತಾರೆ ಕುಡ್ದೋದು ಎಲ್ಲಿಂದ ಕುಡ್ದ್ಬಿಟ್ಟು ಬೊಡ್ಡೆತ್ತದವು ಇಲ್ಲಿ ಗಂಟ ಕುಡ್ದಿರ್ಲಿಲ್ಲ ಹೊಸ ವರ್ಷದ್ದು ಸ್ಯಾನೆ ಆಗ್ಬಿಟ್ಟೈತೆ ಯಾವನ್ ತಂದಿಕ್ಕುದ್ನ ಮನೆಯಾಗೆ ಕುಡ್ದ್ಬಿಟ್ಟವೆ ಅಂತ ಅನ್ನಿಸ್ತದೆ ಕುಡ್ದ್ಬಿಟ್ಟು ಮನೆಗೂ ಇಲ್ಲ ನೋಡಿ ಲೆಕ್ಕಾಕು ಒಯ್ತಿರೋದು ನೋಡಿ ಬೀದಿನಾಗೆಲ್ಲ ನನ್ನ ಮೊರ್ವದಿ ಕಳಿಯಕ್ಕೆ ಲೇಪದ್ದಿ ಬಾ ಹಿಡ್ಕೊಂಡು ಮನಗನ ಕರ್ಕೊಂಡು ಹೋಗನ್ ಬಾ ಸರ್ನ ಅತ್ತೆ ನಡೀರಿ ಅತ್ತೆ ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ ಮುಂದೆ ನೀ ಹೋದಾಗ ಪದೋ ಹಿಂದೆ ನಾ ಬರುವೆ ನಿನಗೆ ಯಾರನ್ನ ಟಾರ್ಚರ್ ಮಾಡಿದ್ರು ನಾನು ಟಾರ್ಚರ್ ಮಾಡ್ತೀನಿ ಪದ್ದು ಡಾರ್ಲಿಂಗ್ ನಿಂಗೆ ಎಷ್ಟು ಹೇಳಿದ್ರು ನನ್ನ ಪ್ರೀತಿ ಅರ್ಥ ಆಗಲಿಲ್ಲ ಅದಕ್ಕೆ ಜೊತೆ ಕರ್ಕೊಂಡೋಗಿ ಅರ್ಥ ಮಾಡಿಸ್ತೀನಿ ಬಿಡಲ್ಲ 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 ನಿನ್ನ ಈ ಸಲ ಬಿಡೋದೇ ಇಲ್ಲ ಕುಡ್ದಿದ್ದೀರಾ ಯಪ್ಪ ಇದೇನಕ್ಕ ಏನೋ ವಾಸನೆ ಬೇರೆ ಗೊತ್ತೈತೆ ನಾವೆಲ್ಲ ಕುಡ್ದಿರೋದು ಪದ್ದಿ ಪದ್ದಿ ಕುಡ್ದಿರೋದು ಒಳಗೆ ಸೇರಿದ್ರ ಗುಂಡ ಪದ್ದಿ ಆಗುವಳ ಗಂಡ ಬದಸೆ ಏರಿದೆ ದೋಸೆ ಏರಿದೆ ಬಿತ್ತಿ ಬೀರಿದೆ ಜೋಪಾನ ನೋಡ ವಾಸನೆ ಬತ್ತಾಯ್ತಾ ಥೂ ಯಪ್ಪ ವಾಸನೆ ವಾಸನೆ ಪದ್ದಿ ಕುಡ್ದಿರೋದಕ್ಕೆ ನಮ್ಮ ಹತ್ರ ಯಾಕೆ ವಾಸನೆ ಬರ್ತದೆ ಪದ್ದಿ ಪದ್ದಿ ಕುಡ್ದಿರೋದು ನಾವೆಲ್ಲ ಕುಡ್ದಿರೋದು ಓಕೆ ನಾವೇ ಕುಡಿಯೋಣ ಪದ್ದಿ ರೆಡಿಯಾಗಿ ಕುಡ್ದಿರೋದು ಅವಳಿಗೆ ಅದಕ್ಕೆ ವಾಸನೆ ಬರಬೇಕು ನಮಗೆಲ್ಲ ವಾಸನೆ ಬರೋದು ಆ ಪದ್ದಿಗೆ ರೆಡಿಯ ಹೇಳಿ ನೀನು ಪದ್ದಿನ ಮತ್ತೆಗೋಗಿ ಹೇಳು ಅವಳು ಎಷ್ಟು ಕುಡ್ದವಳೆ ಅಂತ ಲೇ ಲೇ ನಡೀರೆ ರಾಧಾ ಬಾಯ್ಲಿ ಅಕ್ಕ ನಡೀರಿ ಮನೆಗೆ ಇದೇನ್ ಮಾಡ್ತಾ ಇದ್ದೀರಾ ಅತ್ತೆ ಮಾನ ಮರ್ಯಾದೆ ಎಲ್ಲ ನಮಗೆ ಬೀದಿನ ಕಳಿತಾ ಇದ್ದೀರಾ ಯಾರ ಮರ್ಯಾದೆ ಕಳಿತಿರೋದು ದೀದ ದಾದ ಯಾರ ಕಳಿತಿರೋದು ಮರ್ಯಾದೆಯ ವಾಟ್ ಇಸ್ ದಿಸ್ ವಾಟ್ ಇಸ್ ಯುವರ್ ಪ್ರಾಬ್ಲಮ್ ಏನ್ ಅದ್ಕೊಂಡ್ಬಿಟ್ಟಿದೀಯ ನೀನು ನಾನ್ ಮರ್ಯಾದೆ ಕಳಿತಿದ್ದೀನಿ ಅಂತ ಅದ್ಕೊಂಡ್ಬಿಟ್ಟಿದೀಯ ನೀನು ನಾವ್ ಯಾವ ಮಾನ ಮರ್ಯಾದೆ ಕಳಿತಿಲ್ಲ ಕಳಿಯೋದ್ರೂ ಇಲ್ಲ ಓಕೆ ಓಕೆ ಇದು ಅರ್ಥ ಮಾಡ್ಕ ನಾವ್ ಮಾನ ಮರ್ಯಾದೆ ನೀರ್ ಕಳಿತಿರೋದು ಅತ್ತೆ ಮಾನ ಮರ್ಯಾದೆ ಬಂದ ಅಲ್ಲ ಅತ್ತೆ ನೀವ್ಯಾಕೆ ನಮ್ಮೇಲೆ ಹಾಕ್ಸತ್ ತಗೋತಾ ಇದ್ದೀರಾ ಅವಳ ಮೇಲೆ ತಗೊಳ್ಳಿ ನೋಡು ಮನೆಗೆ ಹೋಗಿ ಮಾತಾಡೋಣ ಪ್ರೇಮಿ ನೋಡಿ ಮನೆಗೆ ನಿಮ್ಮಿಬ್ರಿಗೆ ಏನ್ ತಲೆಗೆಲೆ ಕೆಟ್ಬಿಟ್ಟೈತಾ ಅಂತ ಹೇಳ್ಬಿಟ್ಟು ನಡೀರಿ ಹೊಸಿ ಮಾತಾಡ್ಬೇಕು ನಿಮ್ ತಾಗೆ ನಡೀರಿ ನಡೀರಿ ಸರ್ನ ಅದೇ ಮಾತಾಡಕ್ ನಮ್ದಾಗೇನಿಲ್ಲ ಇವಳ ಹತ್ರ ಮಾತಾಡಿಯತ್ತೆ ಅಕ್ಕ ನಡೀರಿ ಮನೆಗೆ ಎಲ್ಲ ನಮ್ಮನೇನಿಯ ನೋಡ್ತಾವ್ರೆ ತಲೆ ಕೆಡಿಸ್ಕೊಂಡು ನೋಡ್ತಾವ್ರೆ ನಮ್ಮನೇನಿಯ ಇನ್ನೂ ಮಾನ ಮರ್ಯಾದೆ ಎಲ್ಲ ಕಳಿಯಕ್ಕೆ ಹೋಗ್ಬೇಡ್ರಿ ಈಗಾಗಲೇ ನೀ ತುಂಬ ಮಾನ ಮರ್ಯಾದೆ ಕಳೆದ್ಬಿಟ್ಟಿದ್ದೀರಾ ಇಲ್ಲೆಲ್ಲನೂ ಮತ್ತೆ ಮಾನ ಮರ್ಯಾದೆ ಎಲ್ಲನೂ ದಯವಿಟ್ಟು ಕಳಿಬೇಡಿ ನನ್ನ ಮಾತು ಕೇಳಿ ಸುಮ್ಕೇನಿಯ ನಡೀರಿ ಸುಮ್ಕೇನಿಯ ನನ್ನ ಮಾತು ಕೇಳಿ ನಡೀರಿ ಅತ್ತೆ ದೇವಣೆ ಸುಮ್ಮನೆ ಬಿಡಲ್ಲ ಅತ್ತೆ ಎಲ್ಲ ಸರಿಯಾಗಿ ಕುಡ್ಕೊಂಡೈತೆ ನಿಮ್ಗೇನು ತಲೆ ಕೆಟ್ಟಿಲ್ಲ ತಾನೇ ಎದ್ ಬರ್ರಿ ಸುಮ್ಕೇನಿಯ ಹಿಂಗೆಲ್ಲ ಯಾಕೆ ಅತ್ತೆ ಮಾನ ಮರ್ಯಾದೆ ಕಳೀತಿದ್ದೀರಾ ಪದ್ದಿ ಯಾಕೆ ಹಿಂಗ್ ಮಾತಾಡ್ತಾವಳೆ ಎಣ್ಣೆ ಕುಡ್ದವಳೆ ಪದ್ದಿ ಎಣ್ಣೆ ಕುಡ್ದವಳೆ ಹೌದೌದೌದು ಎಣ್ಣೆ ಕುಡ್ದವಳೆ ಪದ್ದಿ ಎಣ್ಣೆ ಕುಡ್ದವಳೆ ಎಣ್ಣೆ ಕುಡ್ದಿರೋದು ನಾನಲ್ಲ ನೀವು ಕುಡ್ದಿರೋದು ಮರ್ಯಾದಿನಾಗ ಮನೆಯಾಗ ಬರ್ರಿ ಅತ್ತೆ ಅತ್ತೆ ಮನ ಮರ್ಯಾದಿ ಮಾವನ್ ಮನ ಮರ್ಯಾದಿ ಎಲ್ಲ ಕಳಿತಿದ್ದೀರಾ ಕುಡಿದ್ಬಿಟ್ಟು ಹೊಸ ವರ್ಷ ಅಂತ ನಾನು ಈಚೆ ಕಡೆ ಹೋಗಿ ಸೆಲೆಬ್ರೇಷನ್ ಮಾಡೋದು ಅಂದ್ರೆ ನೀವು ಮನೆಯಾಗ ಕುಡ್ಕೊಂಡು ಸೆಲೆಬ್ರೇಷನ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ನೀವು ನಡೀರಿ ರಾಧಕ್ಕ ಪ್ರೇಮ ಅಕ್ಕ ನಡೀರಿ ಸುಮ್ಕೇನಿಯ ಬರ್ರಿ ಏಯ್ ಬರ್ರೆ ಹೇಳ್ತಿಲ್ವಾ ಇಲ್ಲಿ ಅರ್ಥ ಆಯ್ತಿರೋ ಕೈ ಹಿಡ್ಕೊಂಡ್ರು ಯಾಕೆ ಹಿಂಗಾಡ್ತಿದ್ರ ಬರ್ರಿ ಹೋಗತ್ತೆ ಹೋಗಿ ಸುಮ್ಕೇನೆ ಯಾಕ ನಾನು ಬರ್ತೀನಿ ಯಾಕ ಥೂ ಯಾರನ್ನ ಹೆಂಗಸ್ರು ನಮ್ಮ ಹಳ್ಳಿನಾಗ ಎಣ್ಣೆ ಕುಡಿಯೋದು ಉಂಟೆ ಯಪ್ಪ ದೇವ್ರೆ ನಿಮ್ಮನಿಯಾಗ ಎಣ್ಣೆ ಕುಡ್ದವ್ರೆ ಅಂತ ಹೇಳಿದ್ರೆ ನನಗಂತೂ ಒಂಥರ ಅನ್ನಿಸ್ತದೆ ನನಗಂತೂ ನಂಬಕ್ಕೆ ಏನೇ ಆಯ್ತಿಲ್ಲ ಯವ್ವ ಇದೇನಿದೆ ಎಣ್ಣೆ ಕುಡ್ದು ಬಿಟ್ಟಿರೋದು ಯಪ್ಪ 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 ಥೂ ಅತ್ತೆ ಈಗ ಅವ್ರು ಏನು ಮಾಡಿದ್ರು ಪ್ರಯೋಜನ ಇಲ್ಲ ಕುಡಿದ್ಬಿಟ್ಟವ್ರೆ ನೀವ್ಯಾವ ಎಳ್ಕೊಂಡು ಹೋಗಕ್ಕೆ ಹೋದ್ರೂ ನಮ್ಮ ಮರ್ಯಾದಿನೂ ಹೋಯ್ತದೆ ಬೀದಿನಾಗೆಲ್ಲ ಬಿದ್ದು ಉಳ್ಳಾಡ್ಬಿಟ್ರೆ ಏನು ಮುರ್ವದಿ ಉಳಿತದೆ ಅಂತ ಅನ್ಕೊಂಡ್ರ ಮುರ್ವದಿ ಎಲ್ಲ 3 ಕಾಸು ಕರಾಜ್ ಆಗೋಗ್ಬಿಡ್ತದೆ ಅಷ್ಟೇ ಏನಿಯ ನನ್ನ ಮಾತು ಕೇಳಿ ಹೀಗೆ ಸುಮ್ಮನೆ ತೆಪ್ಪಿರೋದು ನಾವು ಎಷ್ಟೋ ವಾಸಿ ಅಂತ ಅನ್ನಿಸೋದತ್ತೆ 1 ಸಲ 2 ಸಲ ಕರೆಯೋಣ ಬರಲಿಲ್ಲ ಅಂದರೆ ಸುಮ್ಮನೆ ಮನ್ ತಗೋಣ ಆಮೇಕಿಂದ ಹೆಂಗೋ ಮಾಡ್ಬಿಟ್ಟು ಕರ್ಕೊಂಬಿಟ್ಟು ಬಂದ್ರೆ ಆಯಿತು ಈಗ ಏನಾರ ನಾವು ಒತ್ತಿ ಮಾಡಕ್ಕೆ ಹೋದ್ರೆ ಬೀದಿನಾಗೆಲ್ಲ ಬಿದ್ದು ಉಳ್ಳಾಡ್ಬಿಟ್ರೆ ಏನು ಮಾಡ್ತೀರಾ ಹೊರಕ್ಕೆ ತಗೊಂಡು ಹೊಡಿತೀನಿ ಪೊದು ಮಂಟ ಕರ್ಕೊಂಡೇ ಹೋಗ್ಬೇಕು ಕಣಮ್ಮಿ ಇಲ್ಲ ಅಂದರೆ ನಮ್ಮ ಮಾನ ಬರೋದಿಲ್ಲ ಇನ್ನೂ ಹರಾಜ್ ಹಾಕ್ಬಿಡ್ತಾರೆ ಯಾಕೆ ಬೇಕು ಬೇಕಾಗಿಲ್ಲ ಫಸ್ಟ್ ಕರ್ಕೊಂಡು ಹೋಗ್ಲೇಬೇಕು ಬಾ ಕರ್ಕೊಂಡು ಹೋಗೋಣ ಇಲ್ಲ ಅಂದರೆ ಕಷ್ಟ ಆಯ್ತದೆ ಕಣಮ್ಮಿ ಅತ್ತೆ ಕರೆದ್ರು ಗೊತ್ತಿಲ್ವಲ್ಲ ಅತ್ತೆ
ಏನ್ ಮಾಡೋದ ನಾವ್ತಾನೆ ಏನ್ ಮಾಡೋಣ ಹೇಳಿ. ಏನ್ ಮಾಡೋಣ ಅಂದ್ರೆ ಕರ್ಕೊಂಡು ಹೋಗ್ಲೇಬೇಕು. ಬಿದ್ದಿದ್ದೆಲ್ಲ ಚರಂಡಿ ಗಿರಂಡಿಗೆ ಬಿದ್ಬಿಟ್ರೆ ಕಷ್ಟ ಆಯ್ತದೆ ನಡಿಯ ಸುಮ್ಕೆನೆ. ಅಯ್ಯೋ ನಿಮ್ಮ ಮಾವ ಬೇರೆ ಊರಾಗಿಲ್ಲ, ಮಾನ ಮರ್ಯಾದೆ ಬೇರೆ ಕಳಿತಾವ್ರ ಕಣಮ್ಮಿ. ಯವ್ವ ಮತ್ತೇನಾರ ಹೆಚ್ಚಿಗಿಚ್ಚಿ ಕಮ್ಮಿ ಆಯ್ತು ಅಂದ್ರೆ ಇವ್ರಿಗೆ ಎಣ್ಣೆ ತಿಳಿಸ್ಬೇಕು. ಒಂದ್ ಬಕೆಟ್ ನೀರು ಸರಿಯಾಗಿ ಒಂದ್ ಬಕೆಟ್ ನೀರು ಒಯ್ದ್ರೆ ತಲೆ ಮೇಲೆ ಎಲ್ಲ ಸುರೈತದೆ. ಬಾ ಆಮೇಕಿಂದ ಮಾತಾಡೋಣ, ಇವಾಗ ಮೊದ್ಲು ಕರ್ಕೊಂಡು ಹೋಗೋಣ ಬಾ. ನನಗೆ ಏನೋ ಒಂಥರ ಮಜಾ ಮಜಾ ಮಜಾ. ಯಪ್ಪ ದೇವ್ರೆ, ಎಣ್ಣೆ ಕುಡಿದ್ರೆ ಹೆಣ್ಮಕ್ಳು ಹಿಂಗೆಲ್ಲ ಆಡ್ತಾರೆ ಅಂತ ಇವಾಗಲೇ ಗೊತ್ತಾಯ್ತಿರೋದು. ಬದು ಏನೋ ಒಂಥರ ಚೆನ್ನಾಗೈತಲ್ಲ ಜೀವನ. ಕಾಮಿಡಿ ಮಾಡ್ಕೊಂಡು ಬದುಕಿದ್ದಾಗಂತೂ ನೀನೇ ಬೇಕು ಅಂತ ಹೇಳ್ಬಿಟ್ಟು ಬಾಯಿ ಬಿಡ್ಕೊತಾನೆ ಇದ್ದೆ. ಈಗ ನಿನ್ನ ಜೊತೆನೆ ನೀನು ಏನು ಮಾಡ್ತೀಯೋ ಅದನ್ನ ನೋಡ್ಕೊಂಡು ಆರಾಮಾಗಿದ್ದೀನಿ ಅಂತ ಅನ್ನಿಸ್ತಾ ಐತೆ. ನಿನ್ನೂ ನನ್ನ ಜೊತೆ ಕರ್ಕೊಂಡು ಹೋಗ್ಬೇಕಲ್ಲ. ಹಾಂ, ವೆಯ್ಟಿಂಗು ನಿನಗೋಸ್ಕರನೇ ವೆಯ್ಟಿಂಗು. ಚೆನ್ನಾಗಿ ಕೂತಿದ್ರೆ ಕುಂತ್ಕೊಳ್ಳಿ. ಅದು ಯಾಕೆ ಗೊತ್ತಿಲ್ಲ ಕಣಕ್ಕ, ಈ ವರ್ಷಕ್ಕೆ ಇವತ್ತು ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತೈತೆ ಕಣಕ್ಕ. ಅದು ಎಷ್ಟು ಖುಷಿ ಆಯ್ತೈತೆ ಅಂದ್ರೆ ನನಗೆ ಹೇಳ್ಕೊಳಕ್ಕಾಯ್ತಿಲ್ಲ, ಏನು ಹೇಳಕ್ಕಾಯ್ತಿಲ್ಲ ಬಿಡಕ್ಕಾಯ್ತಿಲ್ಲ, ಅಷ್ಟು ಖುಷಿ ಆಯ್ತೈತೆ ಕಣಕ್ಕ ನನಗೆ. ನಗು ಅಷ್ಟೇ. ಯಾಕೆ ಇಷ್ಟು ಖುಷಿ ಆಯ್ತಿರೋದು, ಪೊದ್ದಿ ಬರಬಿಟ್ಟು ಹೋಯ್ತಾಳೆ ಅಂತ. ಏಯ್ ಎದ್ದೋಳ್ರೆ ಮೇಕೆ, ಎದ್ದೋಳ್ರೆ. ಒಳ್ಳೆ ಮತ್ತೆ ಇಷ್ಟೊತ್ತು ಹೇಳಿದ್ದಾಯ್ತು, ಎದ್ದೋಳ್ರೆ. ಬಂದ್ಬಿಟ್ರೆ ಇಲ್ಲಿ ಕುಂತ್ಕೊಂಡಿಲ್ಲ ಮಾನ ಮರವಾದಿ ಕಳಿಯಕ್ಕಿಲಿ ಅತ್ತೆದನ್ನ. ಅತ್ತೆ ಈ 4 ಬುಟ್ಟನ ಕರ್ಕೊಂಡು ಹೋಗಿ ಎದ್ದೋಳ್ಸತ್ತೆ ಇವ್ರನ್ನ. ಏಯ್ ಪೆದ್ಬಡ್ಡಿ, ಏಯ್ ಪ್ರೇಮಿ ಎದ್ದೋಳಿದ್ರೆ ಸರಿ ಪ್ರೇಮಿ. ಯಾಕದ ಹಿಂಗ್ ಆಡ್ತಿದಾರ, ಏನಾಯ್ತದೆ? ಈಗ ಎದ್ದೋಳಿಲ್ಲ ಅಂದ್ರೆ ಚೊಪ್ಲಿ ತಕೊಂಡ್ ಪಟ 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 ಅಂತ ಹೇಳ್ಬಿಟ್ಟು ಇಬ್ರಿಗೂ ಇಲ್ಲೇ ಬಾರಿಸ್ಬಿಡ್ತೀನಿ ನೋಡು. ಕಳೆದ್ಬಿಟ್ಟಿದ್ರೆ ಇನ್ನೇನು ಉಳಿದಿಲ್ಲ ಮಾನ ಮರವಾದಿ ಕಳಿಯಕ್ಕೆ. ಮುಚ್ಕೊಂಡು ಎದ್ದೋಳಿದ್ರೆ ಸರಿ, ಇಲ್ಲ ಅಂದ್ರೆ ನಾನು ದೇವರನ್ನೇ ಹೊಡೆದ್ಬಿಡ್ತೀನಿ. ಪದಿ ಎದ್ದೋಳ್ಸಮ್ಮಿ ಅವ್ರನ್ನ, ಎದ್ದೋಳ್ಸಮ್ಮಿ. ಅತ್ತೆ ಡಬ್ಬದ್ ಬೈತಿಲ್ಲ ಕಡಕ್ಕ, ಬೈತಿರೋದೆಲ್ಲ ಪದ್ದಿನ ಅಲ್ವಾ ಅತ್ತೆ? ನೀವು ಪದ್ದಿನೇ ಬೈತಿರೋದು ನಮ್ಮನ್ನೆಲ್ಲ. ಇವನ್ರಪ್ಪ ಎಲ್ರೂನುವೆ ಹೊಸ ಕಥೆನಾಗೆ ದೆವ್ವದ ಆಗಮನ ಅಂತ ಅಂದಾಗ ಎಲ್ರೂನುವೆ ಮತ್ತೆ ಅದೇ ಹಳೆ ಕತೆ ಮತ್ತೆ ಅದೇ ಹಳೆ ಸ್ಟೋರಿ ಅಂತ ಹೇಳ್ತಾ ಇದ್ರಿ. ಹಂಗೇನಲ್ಲ, ಇರಬೇಕು. ತುಂಬ ಜನ ಮಿಸ್ ಮಾಡ್ಕೊತೀರ ಕ್ಯಾರೆಕ್ಟರ್ನ ಅಂತ ಹೇಳ್ಬಿಟ್ಟು ತುಂಬ ಜನ ಹೇಳಿದ್ರಿ. ಅದಕ್ಕೆ ಇರಲಿ, ಕತೆ ಬ್ಯಾರೆನೇ ಇರ್ತದೆ, ಆದರೆ ಕ್ಯಾರೆಕ್ಟರ್ಸ್ ಮಾತ್ರ ಈಗ ಒಂದೇ ಇರ್ತದೆ ಅನ್ನಂಗೆ. ಈಗ ಫಿಲಮ್ಗಳು ಬೇರೆ ಬೇರೆ ಮಾಡ್ತಿರ್ತಾರೆ, ಹೀರೋಗಳು ಮಾತ್ರ ಒಂದೇ ಅಂತ ಇರ್ತಾರಲ್ಲ, ಹಂಗೇನಿಯ ಕ್ಯಾರೆಕ್ಟರ್ಸ್ ಎಲ್ಲ ಇರ್ತವೆ, ಆದರೆ ಕತೆ ಸ್ಟೋರಿ ಮಾತ್ರ ಬದಲಾಗಿರ್ತದೆ ಅಷ್ಟೇ. ಏನಿಯ ನಿಮಗೆ ಭೈರವನ್ನ ತುಂಬ ಜನ ಇಷ್ಟಪಡ್ತೀರಾ ಆ ಕ್ಯಾರೆಕ್ಟ್ರಿಂದ. ತುಂಬ ಜನ ಪರ್ಸ್ನಲಾಗಿ ಮೆಸೇಜು ಮಾಡಿದ್ದೀರಾ, ಎಷ್ಟೊಂದು ಇಷ್ಟಪಡ್ತೀವಿ ನಾವು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅದಕ್ಕೇನಿಯ ನಾನು ಮಿಸ್ ಮಾಡ್ಸೋದು ಬೇಡ, ಇರಲಿ ಅಂತ ಹೇಳ್ಬಿಟ್ಟು ಈ ಕ್ಯಾರೆಕ್ಟರ್ನೂ ಆ್ಯಡ್ ಮಾಡಿವ್ನಿ. ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿವ್ನಿ. ಏನು ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಮೂಲಕ ನೀವು ತಿಳಿಸ್ರಪ್ಪ.